ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಟಾಟೋಪಕ್ಕೆ ಸರ್ಕಾರದಿಂದ ಶೀಘ್ರದಲ್ಲೇ ಮೂಗುದಾರ. ಸುಗ್ರೀವಾಜ್ಞೆಯ ಕರಡು ಪ್ರತಿ ರಾಜ್ಯಪಾಲರಿಗೆ ರವಾನೆ. ಒಂದೆರಡು ದಿನದಲ್ಲಿ ಕರಡುಗೆ ಅಂಗೀಕಾರ ಸಾಧ್ಯತೆ. ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಬಿಜೆಪಿ ರೆಬಲ್ಸ್ ಠಿಕಾಣಿ. ತಮ್ಮ ತಂಡದಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಸ್ಪರ್ಧಿಸಬೇಕು ಅಂತ ಚರ್ಚೆ. ಬಳಿಕ ಅಮಿತ್ ಶಾ ಜೆಪಿ ನಡ್ಡಾ ಭೇಟಿ ವೇಳೆ ಪ್ರಸ್ತಾಪ. ವಸಂತ ಪಂಚಮಿ ಹಿನ್ನೆಲೆ ಪ್ರಯಾಗ್ರಾಜ್ನಲ್ಲಿ 2.5 ಕೋಟಿ ಭಕ್ತರಿಂದ ಶಾಹಿ ಸ್ನಾನ. 2 ದಿನಗಳಲ್ಲಿ ಸುಮಾರು 4 ಕೋಟಿ ಜನರಿಂದ ಅಮೃತ ಸ್ನಾನ. ಇದುವರೆಗೆ 37 ಕೋಟಿ ಮಂದಿಯಿಂದ ಅಭ್ಯಂಜನ. ಕಾಲ್ತುಳಿತ ದುರಂತದ ಬಳಿಕ ಪ್ರಯಾಗದಲ್ಲಿ ಹೋಟೆಲ್ ಬುಕ್ಕಿಂಗ್ 40ರಿಂದ 60% ಕುಸಿತ. ಮತ್ತೊಂದು ಅವಘಡ ನಡೆಯದಂತೆ ಎಲ್ಲೆಡೆ ಭದ್ರತಾ ಪಡೆ ಹದ್ದಿನ ಕಣ್ಣು. ಮಧ್ಯರಾತ್ರಿ 3 ಗಂಟೆಗೆ ಪರಿಸ್ಥಿತಿ ಅವಲೋಕಿಸಿದ ಸಿಎಂ ಯೋಗಿ ಆದಿತ್ಯನಾಥ್. ಕುಂಭಮೇಳದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರನ್ನ ಗಂಗಾ ನದಿಗೆ ಎಸೆಯಲಾಗಿದೆ. 30 ಅಲ್ಲ, ಸಾವಿರಾರು ಜನ ಸತ್ತಿದ್ದಾರೆ ಎಂದ ಜಯಾ ಬಚ್ಚನ್. ಎಸ್ಪಿ ಸಂಸದೆಯ ಹೇಳಿಕೆಗೆ ಬಿಜೆಪಿ ನಾಯಕರ ಆಕ್ರೋಶ. ಅಪಘಾತದಲ್ಲಿ ತಗಲಾಕೊಂಡ ಕೋಟಿ ಮೌಲ್ಯದ ಗಾಂಜಾ ಸಾಗಿಸ್ತಾ ಇದ್ದ ಖದೀಮರು. ಮಹಿಳೆ ಕಾರಿಗೆ ಅಡ್ಡ ಬಂದ ಹಿನ್ನೆಲೆ ಬೀದರ್ನಲ್ಲಿ ಕಾರು ಪಲ್ಟಿಯಾಗಿ ಗಾಂಜಾ ಪ್ಯಾಕೆಟ್ಸ್ ಚೆಲ್ಲಾಪಿಲ್ಲಿ. 2 ಆರೋಪಿಗಳು ಸೇರಿ 100ಕ್ಕೂ ಅಧಿಕ ಕೆಜಿ ಗಾಂಜಾ ಜಪ್ತಿ. ತುಮಕೂರಲ್ಲಿ ಅಧಿಕ ಬಡ್ಡಿ ಆಸೆ ತೋರಿಸಿ ವಂಚಿಸಿದ್ದ ಜ್ಯುವೆಲರಿ ಶಾಪ್ ಮಾಲೀಕ ಅರೆಸ್ಟ್. ಶಿವಾನಂದ ಮೂರ್ತಿ ಮತ್ತಾತನ ಪತ್ನಿ ಅನ್ನಪೂರ್ಣ ಬಂಧನ. 20ರಿಂದ 30 ಕೋಟಿಗೂ ಅಧಿಕ ಹಣ ವಂಚಿಸಿ ನಾಪತ್ತೆಯಾಗಿದ್ದ ಮಾಲೀಕರ ವಿರುದ್ಧ ತನಿಖೆ. ಲಕ್ಷ ರೂಪಾಯಿ ಸ್ಕೂಟಿಗೆ 1.5 ಲಕ್ಷಕ್ಕೂ ಅಧಿಕ ಟ್ರಾಫಿಕ್ ಫೈನ್. ಬೆಂಗಳೂರಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ್ದಕ್ಕೆ ದ್ವಿಚಕ್ರ ವಾಹನಕ್ಕೆ 1,61,000 ದಂಡ. ಕಳೆದೊಂದು ತಿಂಗಳಲ್ಲಿ 56,000 ರೂಪಾಯಿ ದಂಡ ವಿಧಿಸಿರೋ ಭೂಪ. ನಾಳೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆ. ಎಲೆಕ್ಷನ್ಗೂ 1 ದಿನ ಮುಂಚೆಯೇ ಚುನಾವಣಾ ಆಯೋಗ ಕಮಲಕ್ಕೆ ಶರಣಾಗಿದೆ ಅಂತ ಕೇಜ್ರಿವಾಲ್ ಕಿಡಿ. ಬಿಜೆಪಿಯ ದುಷ್ಕೃತ್ಯದ ವಿರುದ್ಧ ಕಾರ್ಯನಿರ್ವಹಿಸಲು ಆಯೋಗ ವಿಫಲ ಅಂತ ವಾಗ್ದಾಳಿ. ಚೀನಾ ಭಾರತದ ಗಡಿ ಪ್ರವೇಶಿಸಿರುವುದು ಮೇಕ್ ಇನ್ ಇಂಡಿಯಾ ವೈಫಲ್ಯ ಕಾರಣ. ಕೇಂದ್ರದ ವಿರುದ್ಧ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ. ಇವತ್ತು ಇದೆಲ್ಲದಕ್ಕೂ ಉತ್ತರ ಕೊಡಲಿರೋ ಪ್ರಧಾನಿ ಮೋದಿ. ರಾಷ್ಟ್ರಪತಿ ಬಡಪಾಯಿ ಎಂದ ಸೋನಿಯಾ ಗಾಂಧಿಗೆ ಹಕ್ಕುಚ್ಯುತಿ ಬಿಸಿ. ಬಿಜೆಪಿ ಸಂಸದರಿಂದ ಉಪರಾಷ್ಟ್ರಪತಿಗೆ ದೂರು. ರಾಷ್ಟ್ರಪತಿ ಭಾಷಣವನ್ನ ಲವ್ ಲೆಟರ್ ಎಂದ ಪಪ್ಪು ಯಾದವ್ ವಿರುದ್ಧವೂ ಕ್ರಮಕ್ಕೆ ಮನವಿ. ತಂದೆಯ ಶವವನ್ನು 2 ಭಾಗ ಮಾಡಿ ಅಂತ್ಯ ಸಂಸ್ಕಾರಕ್ಕೆ ಮಕ್ಕಳ ಸ್ಕೆಚ್. ಪೊಲೀಸರ ಮಧ್ಯಪ್ರವೇಶ ಮಾಡಿದ್ರಿಂದ ಸುಸೂತ್ರವಾಗಿ ನೆರವೇರಿದ ಅಂತ್ಯಕ್ರಿಯೆ. ಮಧ್ಯಪ್ರದೇಶದಲ್ಲಿ ಆಘಾತಕಾರಿ ಘಟನೆ ಬೆಳಕಿಗೆ. ಸುಳ್ಳು ಸುದ್ದಿ ಪ್ರಸಾರಕ್ಕೆ ತಡೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ ಐಶ್ವರ್ಯ ಪುತ್ರಿ. ಗೂಗಲ್ ಮತ್ತು ಇತರೆ ವೆಬ್ಗಳಿಗೆ ಉತ್ತರ ಕೇಳಿ ಬಾಂಬೆ ಹೈಕೋರ್ಟ್ ನೋಟಿಸ್. ಹಿಂದೆ ಆರಾಧ್ಯ ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿ ಬಿತ್ತರಿಸದಂತೆ ನಿರ್ಬಂಧಿಸಿದ್ದ ನ್ಯಾಯಾಲಯ. ಟಾಕ್ಸಿಕ್ ಚಿತ್ರದ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿರೋ ಯಶ್. HMT ಫ್ಯಾಕ್ಟರಿಯಲ್ಲಿ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ. ಶೂಟಿಂಗ್ ಮಧ್ಯೆ ಡಾಲಿ ಧನಂಜಯ್ ಭೇಟಿ. ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಜೈಲು ಸೇರಿದ್ದ ಜಾನಿ ಮಾಸ್ಟರ್ ಸಿನಿಮಾ ಸೆಟ್ಗೆ ವಾಪಸ್. ಬೆಂಗಳೂರಿನ ಸಿನಿಮಾ ಚಿತ್ರೀಕರಣ ಸ್ಥಳಕ್ಕೆ ತೆರಳಿದ ಕೊರಿಯೋಗ್ರಾಫರ್ ಕುಂಬಳಕಾಯಿ ಒಡೆದು ಸ್ವಾಗತ. ಕೇಕ್ ಕತ್ತರಿಸಿ ಕಣ್ಣೀರಿಟ್ಟ ಜಾನಿ ಮಾಸ್ಟರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.